ಕ್ಷೇತ್ರದ ಹಿರಿಯ ಮುಖಂಡರು, ರಾಜ್ಯ ಯುವ ಜೆಡಿಎಸ್ ಮಹಾಪ್ರಧಾನ ಕಾರ್ಯದರ್ಶಿಗಳಾದ ಸನ್ಮಾನ್ಯ ಶ್ರೀ ಟಿ.ಎನ್. ಹರೀಶ್ ಕುಮಾರ್ ರವರ ಜನ್ಮದಿನದ ಪ್ರಯುಕ್ತ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಟಿ.ಎನ್. ಹರೀಶ್ ಕುಮಾರ್ ರವರಿಗೆ ಮಾಜಿ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಎಚ್.ಡಿ. ದೇವೇಗೌಡರವರು ಮತ್ತು ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರಾದ ಸನ್ಮಾನ್ಯ ಶ್ರೀ ಎಚ್.ಡಿ. ಕುಮಾರಸ್ವಾಮಿ ರವರು ಹಾಗೂ ಸ್ನೇಹಿತರು, ಹಲವು ಕಾಂಗ್ರೆಸ್ ಮುಖಂಡರು, ಜೆಡಿಎಸ್ ಮುಖಂಡರು, ಬಿಜೆಪಿ ಮುಖಂಡರು, ಹಿತೈಷಿಗಳು, ಅಭಿಮಾನಿಗಳು, ಬಂಧುಗಳು ಸೇರಿದಂತೆ ಹಲವರು ಸನ್ಮಾನ್ಯ ಟಿ.ಎನ್. ಹರೀಶ್ ಕುಮಾರ್ ರವರಿಗೆ ಪುಷ್ಪಮಾಲಿಕೆಗೆ ಸನ್ಮಾನ ನೀಡಿ ಕೇಕ್ ಕತ್ತರಿಸಿ ಅವರಿಗೆ ದೇವರು ಆಯುರಾರೋಗ್ಯ, ಐಶ್ವರ್ಯ, ರಾಜಕೀಯ ಕ್ಷೇತ್ರದಲ್ಲಿ ಉನ್ನತ ಸ್ಥಾನಮಾನ ದೊರೆಯಲೆಂದು ಶುಭ ಹಾರೈಸಿದರು. ಜನ್ಮದಿನದ ಪ್ರಯುಕ್ತ ಆಗಮಿಸಿದ್ದ ಅತಿಥಿಗಳಿಗೆ ಭೂರಿ ಭೋಜನ ವ್ಯವಸ್ಥೆ ಏರ್ಪಡಿಸಲಾಗಿತ್ತು. ಜನ್ಮದಿನದ ಈ ಶುಭ ಸಂದರ್ಭದಲ್ಲಿ ಬ್ಯಾಟರಾಯನಪುರ ಕ್ಷೇತ್ರದ ಜೆಡಿಎಸ್ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಎನ್ ವೇಣುಗೋಪಾಲ್ ರವರು, ಮುಖಂಡರಾದ ಶ್ರೀ ಎಸ್.ಟಿ. ದಾಸಪ್ಪ ರವರು ಮತ್ತು ಬಿಜೆಪಿ ಹಿರಿಯ ಮುಖಂಡರಾದ ಸನ್ಮಾನ್ಯ ಶ್ರೀ ಎ. ರವಿ ರವರು ಮತ್ತು ಸ್ಥಳೀಯ ಕಾಂಗ್ರೆಸ್ ಮುಖಂಡರಾದ ಸನ್ಮಾನ್ಯ ಶ್ರೀ ಎಂ. ಜಯಗೋಪಾಲ್ ಗೌಡ ರವರು, ಶ್ರೀ ಟಿ.ಎಂ. ಶ್ರೀನಿವಾಸ್ ರವರು, ಶ್ರೀ ಟಿ.ಎನ್. ಮಹೇಶ್ ಕುಮಾರ್ ರವರು, ಸ್ಥಳೀಯ ಮುಖಂಡರಾದ ಶ್ರೀ ಕಲ್ಲೇಶ್, ಶ್ರೀ ಶ್ರೀನಿವಾಸ್, ಕೊಡ್ಗೆಹಳ್ಳಿ ನಾಗರಾಜ್, ಕಾರ್ಯಕರ್ತರು, ಅಭಿಮಾನಿಗಳು, ಸ್ಥಳೀಯ ನಾಗರಿಕರು ಸೇರಿದಂತೆ ಇನ್ನಿತರರು ಗಣ್ಯರು ಉಪಸ್ಥಿತರಿದ್ದರು. ನನ್ನ ಹುಟ್ಟುಹಬ್ಬಕ್ಕೆ ಇಡೀ ಕ್ಷೇತ್ರದಂಥ ಬೆಂಗಳೂರು ನಗರದಲ್ಲಿ ಇಡೀ ರಾಜ್ಯದಂಥ ಜನ ಕರೆ ಮಾಡಿ ನನಗೆ ಶುಭ ಕೋರ್ತಾ ಇದ್ದಾರೆ. ಭಾಳ ಎಲ್ಲರಿಗೂ ಋಣಿವಾಗಿರ್ತೀವಿ. ಇಡೀ ನನ್ನ ಹುಟ್ಟುಹಬ್ಬಕ್ಕೆ ಎಲ್ಲರೂ ಶುಭ ಕೋರಿದ್ದಕ್ಕೆ ತುಂಬ ಧನ್ಯವಾದಗಳು ಎಲ್ಲರಿಗೂ. ಹಾಗೂ ನಮ್ಮ ವರಿಷ್ಠರಾದಂಥ ದೇವೇಗೌಡರು ಸಾಹೇಬರಿಗೂ, ಅವರು ನಮ್ಮ ಅಂಜನೇಗೌಡರ ಮುಖಾಂತರ PS ಮುಖಾಂತರ ನನಗೆ ಕರೆಯನ್ನು ಮಾಡಿ ಶುಭ ಕೋರಿದ್ದಾರೆ. ತುಂಬ ಧನ್ಯವಾದಗಳು ನಮ್ಮ ಸಾಹೇಬರಿಗೆ. ಹಾಗೂ ನನ್ನ ಎಲ್ಲ ಸ್ನೇಹಿತರಿಗೂ, ಸ್ನೇಹಿತ ಬಳಗ ಎಲ್ಲರಿಗೂ ತುಂಬ ಧನ್ಯವಾದಗಳು ವಿಶ್ ಮಾಡಿದ್ದಕ್ಕೆ. ನನ್ನ ಕುಟುಂಬ ವರ್ಗಕ್ಕೆ ಹಾಗೂ ನಮ್ಮ ನಾಯಕರಾದಂಥ ಕುಮಾರಣ್ಣವರು ಕೂಡ ಅವರ PS ಸತೀಶ್ ಕೈಲಿ ಫೋನ್ ಮಾಡಿ ವಿಶ್ ಮಾಡಿದರು. ಹಾಗಾಗಿ ಅವ್ರಿಗೂ ಕೂಡ ತುಂಬ ಧನ್ಯವಾದಗಳು. ಎಷ್ಟೇ ವರ್ಷ? ಈಗ 43ನೇ ವರ್ಷದ ಹುಟ್ಟುಹಬ್ಬದ. ಮುಂದೆ ಹೇಗಿದೆ ಪಾರ್ಟಿಯಲ್ಲಿ ಆಕ್ಟಿವಿಟೀಸ್ ಎಲ್ಲ ಭವಿಷ್ಯ? ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಬೆಂಗಳೂರು ನಗರದಲ್ಲಿ ಬಲಪಡಿಸೋದಕ್ಕೆ ಭಾಳ ಸಾಕಷ್ಟು ಕಸರತ್ತು ಮಾಡ್ತಿದ್ದಾರೆ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು. ಅವರ ನೇತೃತ್ವವನ್ನು ವಹಿಸ್ಕೊಂಡಿದ್ದಾರೆ. ಹಾಗೂ ಕೃಷ್ಣಾರೆಡ್ಡಿ ಅವರನ್ನು ನಮ್ಮ ಕೋರ್ ಕಮಿಟಿ ಅಧ್ಯಕ್ಷ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಭಾಳ ಬಲಿಷ್ಠವಾಗಿ ಇಡೀ ರಾಜ್ಯದಂಥ ಪ್ರವಾಸ ಮಾಡಿ ಅವ್ರ ಜೊತೆ ನಾವು ಕೂಡ ಜೊತೆಲಿ ಹೋರಾಡಿ ಪಕ್ಷವನ್ನು ಸಂಘಟನೆ ಮಾಡೋ ರೀತಿ ಮಾಡ್ತೀವಿ. ಹಾಗೂ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷವನ್ನು ಬಲಪಡಿಸುವ ಮುಖಾಂತರವಾಗಿ ಈಗಲಿಂದನೇ ಎಲ್ಲ ಶುರು ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ಇದೇ ಎಚ್ಚರಿಕೆ ಎಲ್ಲರಿಗೂ. ನಾನು ಬರ್ತ್ಡೇಯಿಂದಲೇ ಶುರುವಾಗ್ತದೆ. ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ಬಲಿಷ್ಠವಾಗಿ ಪಕ್ಷ ಸಂಘಟನೆ ಮಾಡೋದಕ್ಕೆ ಎಲ್ಲ ರೂಪರೇಷೆಗಳನ್ನು ಸಿದ್ಧತೆ ಮಾಡಿಕೊಂಡಿದ್ದೀವಿ. ಟಿ.ಎನ್. ಹರೀಶ್ ಕುಮಾರ್, ಬೆಂಗಳೂರು ನಗರ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಸ್ನೇಹಿತರಾದಂಥ ಟಿ.ಎನ್. ಹರೀಶ್ ಕುಮಾರ್ ಜನ್ಮದಿನದ ಶುಭಾಶಯಗಳನ್ನು ಬಯಸ್ತಾ, ಮೊದಲನೇದಾಗಿ ದೇವರವ್ರಿಗೆ ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಒಳ್ಳೇದು ಮಾಡಲಿ. ಅವರು ಇವತ್ತೇನು ನಮ್ಮ ಬೆಂಗಳೂರು ನಾರ್ತ್ ಕಾರ್ಯಾಧ್ಯಕ್ಷರಾಗಿದ್ದಾರೆ. ನಮ್ಮ JDSಲ್ಲಿ ಅವರು ಇನ್ನೂ ಅತಿ ಹೆಚ್ಚಾಗಿ ಒಂದು ಒಳ್ಳೆಯ ಸ್ಥಾನಮಾನ ಸಿಗಲಿ, ಮುಂದಕ್ಕೆ ಒಂದು ಒಳ್ಳೆಯ ಭವಿಷ್ಯದ ನಾಯಕನಾಗಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹಾರೈಸ್ತೀನಿ. ನನ್ನ ಹೆಸರು ವೇಣುಗೋಪಾಲ್ ಅಂತ, ಬ್ಯಾಟರಾಯನಪುರ ಕ್ಷೇತ್ರದ ಅಧ್ಯಕ್ಷರಾದಂಥ ವೇಣುಗೋಪಾಲ್. ಅವರು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಟಿ.ಎನ್. ಹರೀಶ್ ಕುಮಾರ್ ಅವರು ಹುಟ್ಟುಹಬ್ಬಕ್ಕೆ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಕಾರ್ಮಿಕ ಘಟಕದಿಂದ ನಾವು ಸಂಪೂರ್ಣವಾಗಿ ಅವರು ವಿಶ್ ಮಾಡ್ತಾಯಿದ್ದೀವಿ. ಅವರು ಮುಂದಿನ ರಾಜಕೀಯದ ಭವಿಷ್ಯ ಯಶಸ್ವಿಯಾಗಿ ನಡೀಲಿ. ಅವರು ಅನೇಕ ಕಾರ್ಮಿಕರಿಗೆ, ಯುವಕರಿಗೆ, ದಲಿತರಿಗೆ, ಪ್ರತಿಯೊಂದು ಜನಕ್ಕೆ ಕಣ್ಣಾಗಿರಲಿ. ಈ ಪಕ್ಷನ ಸಂಘಟನೆ ಮಾಡಲಿ. ದೇವೇಗೌಡರು ಕುಮಾರಸ್ವಾಮಿ ಅವರ ಜೊತೆಯಲ್ಲಿ ಅನುಯಾಯಿಗಳಾಗಿ ಸುಮಾರು ಸತತ 25 ವರ್ಷಗಳಿಂದ ಅವರು ಈ ಪಕ್ಷದಲ್ಲಿ ಸೇವೆ ಮಾಡಿದ್ದಾರೆ. ಈ ಸೇವೆ ತಕ್ಕಂಥ ಮುಂದೆ ಜನರ ಸೇವೆ ಮಾಡ್ತಕ್ಕಂಥ ಅವಕಾಶ ಸಿಗಲಿ ಅವರಿಗೆ ಅಂತ ಹೇಳಿ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದೊಂದಿಗೆ ನಾವು ಶುಭ ಹಾರೈಸ್ತೀವಿ. ನಿಮ್ಮ ಹೆಸರು? ಕಲ್ಲೇಶ್ ಎಂ. ಏನಾಗಿದೆ? ಕಾರ್ಮಿಕ ಘಟಕದ ಕ್ಷೇತ್ರದ ಅಧ್ಯಕ್ಷ, ಬ್ಯಾಟರಾಯನಪುರ ಕ್ಷೇತ್ರದ ಅಧ್ಯಕ್ಷ. ಹರೀಶ್ ಕುಮಾರ್ ಅವರು ಹುಟ್ಟುಹಬ್ಬದ ಶುಭ ಕೋರಲಿಕ್ಕೆ ಇವತ್ತು ನಾವೆಲ್ಲ ಬಂದಿದ್ದೀವಿ. ಹಾಗೆ ಟಿ.ಎನ್. ಹರೀಶ್ ಕುಮಾರ್ ಅವರು ಯುವ ಮುಖಂಡರು, ಜನತಾದಳದಲ್ಲಿ ಸಾಕಷ್ಟು ಹೋರಾಟ ಶ್ರಮವನ್ನು ವಹಿಸಿ ಬಂದಿದ್ದಾರೆ. ಹಾಗೆ ಇಂಥ ಒಂದು ಒಳ್ಳೆಯ ನಾಯಕರಿಗೆ, ಒಂದು ಜನಸೇವೆ ಮಾಡೋಂಥ ನಾಯಕರಿಗೆ ನಿಜವಾಗ್ಲೂ ಯಾರು ಶ್ರಮ ಪಡ್ತಾರೆ ಇಂಥವ್ರಿಗೆ ಒಂದು ಫಲ ಸಿಗಬೇಕು. ಮತ್ತು ಮುಂದಿನ ದಿನಗಳಲ್ಲಿ ಇವರಿಗೆ ರಾಜಕೀಯ ಭವಿಷ್ಯ ಉತ್ತಮವಾಗಿ ಸಿಗಬೇಕು ಅಂತಂತೇಳಿ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಹೆಸರು ಹೇಳ್ಬಿಟ್ಟು? ವಿಜಯಕುಮಾರ್.